ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಅಲ್ವಾ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಸರ್ಟ್ಸ್ ಆ್ಯಂಡ್ ಇಂಡೈಸಸ್ಸಲ್ಲಿ ಇಂಡೈಸಸ್ಸು ಲಾ ಆಫ್ ಇಂಡೈಸಸ್ ಕಲ್ತ್ಕೊಂಡ್ವಿ. ಅಂದರೆ ಒಂದು ಬೇಸ್ ಅಂದರೆ ಏನು, ಪವರ್ ಅಂದರೆ ಏನು, ಎಕ್ಸ್ಪೋನೆಂಟ್ಸ್ ಅಂದರೆ ಏನು, ಅದರಲ್ಲಿ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ, ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ, 1/1 ಅಂದರೆ ಎ ಪವರ್ ಎಮ್ ಡಿವೈಡ್ ಬೈ ಎ ಪವರ್ ಎನ್ ಇದ್ದರೆ ಏನಾಗುತ್ತೆ. ಸೊ ಈ ಥರದ್ದೆಲ್ಲ ನಾವು ತಿಳ್ಕೊಂಡ್ವಿ, ಕರೆಕ್ಟ್ ಅಲ್ವಾ. ಸೊ ಅದಕ್ಕೆ ರಿಲೇಟೆಡ್ ನಾವು ಏನು ಕಲ್ತ್ಕೊಂಡು ಲಾಸ್ಟ್ ವೀಡಿಯೋದಲ್ಲಿ ಅದಕ್ಕೆ ರಿಲೇಟೆಡ್ ಕೆಲವೊಂದು ಕ್ವಶನ್ಸ್ ಕೂಡ ಮಾಡೋಣ. ಸೊ ಇನ್ನೂ ಕ್ಲಾರಿಟಿ ಬಂದ್ಬಿಡುತ್ತೆ ನಮಗೆ. ಓಕೆ, ಸೊ ಫಸ್ಟ್ ಕ್ವಶನ್ ಹೆಂಗಿದೆ, ಇಫ್ 3 power 33 + 3 power 33 + 3 power 33 ಇಂಟು, ಇಲ್ಲಿ ಇಂಟು ಇದೆ, 2 power 33 + 2 power 33 = 6x, 6 power x, ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದ್ದಾರೆ. ಕರೆಕ್ಟ್ ಅಲ್ವಾ. ಸೊ ಸಿಂಪಲ್, ಈಗ ತುಂಬ ಈಸಿ. ಇಲ್ಲಿ 3 ಟೈಮ್ಸು ಏನಿದೆ, 3 ಇದೆ, ಕರೆಕ್ಟ್ ಅಲ್ವಾ. ಇಲ್ಲಿ 3 ಇದೆ, 3 power 33 ಇದೆ, 3 power 33 ಇದೆ, 3 power 33 ಇದೆ. ಇದು 3 ಟೈಮ್ಸು 3 power 33 ಇದೆ, ಕರೆಕ್ಟ್ ಅಲ್ವಾ. ಸೊ ನಾನು ಅದನ್ನು 3 × 3 power 33 ಅಂತ ಬರ್ಕೊಬೋದಲ್ವಾ, ಕರೆಕ್ಟ್ ಅಲ್ವಾ. ಇಂಟು ಇಲ್ಲೇನಿದೆ 2 × 2 power 33. ಓಕೆ, ಅರ್ಥ ಆಯ್ತಲ್ವಾ. ಸೊ ಇಲ್ಲಿ ನಮಗೆ 3 power ಏನಾಗಿರುತ್ತೆ, ಇಲ್ಲಿ ನಾ ಫಸ್ಟ್ ಒನ್ ಕರೆಕ್ಟಾಗಿ ನೀವು ನೆನ್ಪಿಟ್ಕೊಂಡ್ರೆ, ನಾವು ಲಾ ಆಫ್ ಇಂಡೈಸಸ್ ಕಲ್ತ್ಕೊಂಡ್ವಲ್ಲ, ಅದನ್ನು ಒಂದು ಶೀಟ್ ಪಕ್ಕದಲ್ಲಿ ಇಟ್ಕೊಳ್ಳಿ. ಸೊ ನಮಗೆ ಕ್ಲಾರಿಟಿ ಬಂದ್ಬಿಡುತ್ತೆ ಯಾವ್ದು ಯೂಸ್ ಮಾಡ್ತಾ ಇದೀವಿ ಅಂತ. ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಇದ್ದರೆ ನಾವು ಇದನ್ನ ಹೆಂಗೆ ಬರೀತಾ ಇದ್ವಿ, ಎ ಪವರ್ ಎಮ್ ಪ್ಲಸ್ ಎನ್ ಅಂತ ಬರೀತಾ ಇದ್ವಿ, ಕರೆಕ್ಟ್ ಅಲ್ವಾ. ಇಲ್ಲೂ ಕೂಡ ಸೇಮ್ ಅದೇ ಥರ ತಾನೇ ಇರೋದು. ಅರೆ ಇಲ್ಲಿ ಏನಿರುತ್ತೆ, ಪವರು 0 ಇರುತ್ತಾ. 3 power 0 ಏನಾಗುತ್ತೆ, 0 ಆಗೋಗುತ್ತೆ. ಅಲ್ಲ, ಇಲ್ಲಿ ಪವರ್ 1 ಇರುತ್ತೆ, ಕರೆಕ್ಟ್ ಅಲ್ವಾ. ಸೊ 3 power 1 + 3 power 34 ಏನಾಗುತ್ತೆ, 3 power 34 ಆಗುತ್ತೆ, ಇಂಟು 2 power 34 ಆಗುತ್ತೆ. ಓಕೆ, ಸೊ ಇದನ್ನು ನಾವು ಹೆಂಗೆ ಬರ್ಕೊಬೋದು, 3 × 2 ಹೋಲ್ ಪವರ್ 34 ಅಂತ ಬರ್ಕೊಬೋದು, ಕರೆಕ್ಟ್ ಅಲ್ವಾ. ಇದು ಏನಾಗುತ್ತೆ ನಮಗೆ, 6 power 34 = 6 power x. ಸೊ ಬೇಸ್ ಸೇಮ್ ಇದೆ, ಪವರ್ ಡಿಫ್ರೆಂಟ್ ಇದೆ. ಸೊ ಇಲ್ಲಿ ಮಧ್ಯದಲ್ಲಿ ಈಕ್ವಲ್ಸ್ ಇದೆ, ಅವಾಗ ಏನಾಗುತ್ತೆ ನಮಗೆ, ಪವರ್ ಅನ್ನೋದು 34 = x. ನಮ್ಮ ಆನ್ಸರ್ ಏನಾಗುತ್ತೆ, 34. ಇಷ್ಟೆಲ್ಲ ಏನು ಮಾಡೋದು ಬೇಕಾಗಿಲ್ಲ. ಕ್ವಶನ್ ನೋಡಿದ ತಕ್ಷಣ 3 ಟೈಮ್ಸ್ ಇದೆ, 3 power 33, 2 power 33. ಸೊ 3 × 2 = 6, 33 + 1 34, 34 ನಮ್ಮ ಆನ್ಸರ್. ಇಷ್ಟೇ ಎಕ್ಸಾಮ್ಸಲ್ಲಿ ಹಿಂಗೆ ಮಾಡೋದು. ಹಿಂಗೆಲ್ಲ ಬರ್ಕೊಂಡು ಕೂತ್ಕೊಂಡ್ಬಿಟ್ರೆ ವರ್ಕೌಟ್ ಆಗಲ್ಲ ಎಕ್ಸಾಮಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನು, ಇಫ್ 8 power 3x - 5 = 1/32 power 7 - 4x, ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್. ಇಷ್ಟೊತ್ತು ನಾವೇನು ಕಲ್ತ್ಕೊಂಡು ಅದನ್ನೇ ಯೂಸ್ ಮಾಡೋಣ. ಸೊ ನಾವು ಇಲ್ಲಿ ಎಕ್ಸ್ ವ್ಯಾಲ್ಯೂ ಬೇಕು ಅಂತಂದ್ರೆ ನಮಗೆ ಇಲ್ಲೇನು ಮಾಡೋಣ, ನಾವು ಇದು ಮೇಲಕ್ಕೆ ಏನಾದ್ರು ಬಂದರೆ ಫಸ್ಟು ಬೇಸ್ ಅನ್ನೋದು ನಾವು ಸೇಮ್ ಈಕ್ವಲ್ ಮಾಡ್ಕೊಬೇಕು, ಕರೆಕ್ಟ್ ಅಲ್ವಾ. ಸೊ ಬೇಸ್ ಇದರಲ್ಲಿ ಯಾವುದರಿಂದ ಈಕ್ವಲ್ ಆಗುತ್ತೆ, 2 power 3. 2 power 3 ಮಾಡಿದ್ರೆ ಏನಾಯಿತು, 2 × 2 = 4, 4 × 2 = 8 ಆಯ್ತಲ್ವಾ. ಹೋಲ್ ಪವರ್ 3x - 5 = 1/2 power 5 ಏನಾಗುತ್ತೆ, 2 power 5, 2 × 2 = 5, 2 × 2 = 4, 4 × 2 = 8, 8 × 2 = 16, 16 × 2 = 32. 2 power 5 ಅಂದರೆ 32, 7 - 4x ಆಯಿತು, ಕರೆಕ್ಟ್ ಅಲ್ವಾ. ಈ ಥರ ಇದ್ದಾಗ ನೆಕ್ಸ್ಟ್ ವ್ಯಾಲ್ಯೂ ಏನಾಗುತ್ತೆ, ಈ ಪವರ್ ಇಂಟು ಈ ಪವರ್ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಕರೆಕ್ಟ್ ಅಲ್ವಾ. ಇದೆಲ್ಲ ನಾವು ಆಲ್ರೆಡಿ ಕಲ್ತಿದ್ದೀವಿ. ಸೊ ಇದೇನಾಯಿತು ನಮಗೆ, 2 power 3 × 3 = 9x - 15 = 1/2 power 5 × 7 = 35 - 20x, ಕರೆಕ್ಟ್ ಅಲ್ವಾ. ಸೊ ನಮ್ಗೆ ಆಲ್ರೆಡಿ ಗೊತ್ತು, ಎ ಪವರ್ 1/a power n ಇದ್ದರೆ ಇದು ಎ ಪವರ್ -n ಆಗುತ್ತೆ ಅಂತ. ಸೊ ಇದು ನಮಗೆ ಮೇಲಕ್ಕೆ ಬಂದಾಗ ಇದು -35, ಇದು +20x ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ ಇದನ್ನ ಹೆಂಗೆ ಬರ್ಕೊಬೋದು, 9x - 15 = 2 power 20x - 35. ಅಷ್ಟೇ ತಾನೇ. 35ನ ಪಾಸಿಟಿವ್ ಇರೋದನ್ನ ಮೈನಸ್ ಮಾಡಿದ್ದೀನಿ, ಸೈನ್ಸ್ ಚೇಂಜ್ ಆಗುತ್ತಲ್ವಾ, ಮೈನಸ್ ಆಗುತ್ತಲ್ವಾ. ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಮತ್ತು ಪ್ಲಸ್ ಆಯಿತು. ಸೊ 20x - 35. ಸೊ ಇಲ್ಲಿ ಬೇಸ್ ಅನ್ನೋದು ಎರಡಕ್ಕೂ ಸೇಮ್ ಇದೆ. ಬೇಸ್ ಸೇಮ್ ಇದ್ದಾಗ ಪವರ್ ಕೂಡ ಸೇಮ್ ಈಕ್ವಲ್ ಆಗಬೇಕು, ಕರೆಕ್ಟ್ ಅಲ್ವಾ. ಇದು ಕೂಡ ಈಕ್ವಲ್ ಆಗಬೇಕು. ಸೊ 9x - 15 = 20x - 35. ಸೊ 9x ಈ ಕಡೆ ಹೋದರೆ 11x ಉಳಿಯುತ್ತೆ, 35 ಈ ಕಡೆ ಬಂದರೆ 20 ಉಳಿಯುತ್ತೆ. ಸೊ 11x = 20, x = 20/11. ಸೊ ನಮ್ಮ ಆನ್ಸರ್ ಏನು, 20/11. ಸೊ ನೆಕ್ಸ್ಟ್ ಕ್ವಶನು ಇಲ್ಲಿ ನೋಡಿ, ಇಫ್ 625 power 2x - 3 = 25 power 6 power 1 power 14 power 8 ಐತೆ. ಸೊ ಇದು ನೋಡಿದ ತಕ್ಷಣವೇ ಇದು ಬಿಡು ಅಷ್ಟೇನು ಮಾಡೋಕ್ಕಾಗಲ್ಲ ಅನ್ಕೋತೀವಿ ನಾರ್ಮಲ್ ಆಗಿ. ಇನ್ನೇನು ಕಲ್ತಿರಲಿಲ್ಲ ಅಂದರೆ, ನಮಗೇನು ಕಾನ್ಸೆಪ್ಟೇ ಗೊತ್ತಿಲ್ಲ ಅಂದರೆ. ಆದರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ನಮಗೆ ಇಲ್ಲಿ 1 ಇದೆ, ಕರೆಕ್ಟ್ ಅಲ್ವಾ. 1 ಇದು ಇಲ್ಲಿ ಈ ಕ್ವಶನಲ್ಲಿ 1 ನಮಗೆ ದೇವರು, ಕರೆಕ್ಟ್ ಅಲ್ವಾ. ಸೊ 1 ಏನೇ ಪವರ್ ಇದ್ದರೂ ಏನಾಗಿರುತ್ತೆ ನಮಗೆ ವ್ಯಾಲ್ಯೂ 1 ಆಗುತ್ತೆ.
ಸೊ 14 ಪವರ್ 8 ಅದು ಎಷ್ಟೇ ಬಂದರೂ ನಮ್ಗೆ ಯಾಕೆ ಬೇಕಾಗಿಲ್ಲ ನಮಗದು, ಕರೆಕ್ಟ್ ಅಲ್ವಾ? ಸೊ 14 ಪವರ್ 8 ಬಿಟ್ಬಿಡಿ. ಸೊ 1 ಪವರ್ ಏನೇ ಇದ್ರೂ 1, ಸೊ ಇಲ್ಲಿವರೆಗೂ ಮುಗಿದೋಯ್ತು ನಮಗೆ. 6 ಪವರ್ 1 ಅಂತಂದರೆ 6, ಸೊ ಇಲ್ಲಿ ಏನಿದೆ ಆ್ಯಕ್ಚುಲಿ ನಮಗೆ 25 ಪವರ್ 6 ಇದೆ. ಸೊ 625 ಪವರ್ 2x - 3 ಇದೆ ಈಕ್ವಲ್ಸ್ 25 ಪವರ್ 6 ಇದೆ. ಸೊ ಇಲ್ಲಿ 25 ಇದೆ ಬೇಸು, ಇದು ಕೂಡ 25 ಮಾಡಬೇಕು. ಸೊ 25 ಇಂದ 625 ಬರುತ್ತೆ 25 ಸ್ಕ್ವೇರ್ ಮಾಡಿದ್ರೆ 625 ಬರುತ್ತೆ ಇಂಟು 2x - 3 ಪವರ್ 25 6. ಸೊ ಪವರ್ ಇಂಟು ಪವರ್ ಮಾಡಿದ್ರೆ 4x - 12 ಬರುತ್ತೆ. ಸೊ 25 ಪವರ್ 4x - 12 ಈಕ್ವಲ್ಸ್ 25 ಪವರ್ ಇದು 6, 25 ಪವರ್ 6 ಆಗುತ್ತೆ. ಸೊ ಬೇಸ್ ಸೇಮ್ ಇರೋದ್ರಿಂದ ಪವರ್ ಕೂಡ ಸೇಮ್ ಆಗುತ್ತೆ. 4x - 6 = 6, 6 ಈ ಕಡೆ ಬಂದರೆ 12 ಆಗುತ್ತೆ. x = 12/4, x = 3. x ಏನು ಬಂತು ನಮಗೆ 3. ಓಕೆ, ಸೊ ನೆಕ್ಸ್ಟ್ ಕ್ವಶನು ಇದೆಲ್ಲ ಹೆಂಗಿದೆ ನೋಡಿ. ಇಫ್ x/y ಪವರ್ 5a - 3 = y/x. ಇಲ್ಲಿ x/y ಇದೆ, ಇಲ್ಲಿ y/x ಇದೆ, ಪವರ್ ಇದೆ. ಸೊ ನಾವು ಆಲ್ರೆಡಿ ಕಲ್ತಿದ್ದೀವಿ ಏನು, a ಡಿವೈಡೆಡ್ ಬೈ b ಹೋಲ್ ಪವರ್ m ಇದ್ದರೆ ಇದು ಉಲ್ಟಾ ಮಾಡಿದ್ರೆ b/a ಏನಾಗಿರುತ್ತೆ, -m ಆಗುತ್ತೆ, ಕರೆಕ್ಟ್ ಅಲ್ವಾ? ಸೇಮ್ ಅದನ್ನೇ ಇಲ್ಲಿ ಯೂಸ್ ಮಾಡಿದ್ರೆ ಇಲ್ಲಿ y/x ಇದೆ, ಯಾವ್ದಾದ್ರು ಚೇಂಜ್ ಮಾಡ್ಕೊಳ್ಳಿ. ನಾವು ಫಸ್ಟ್ದೇ ಚೇಂಜ್ ಮಾಡೋಣ. ಸೊ y/x ಆದಾಗ ಈ ವ್ಯಾಲ್ಯೂ ಏನಾಗುತ್ತೆ ನಮಗೆ -5a + 3 ಆಗುತ್ತೆ, ಕರೆಕ್ಟ್ ಅಲ್ವಾ? ಈಕ್ವಲ್ಸ್ y/x ಹೋಲ್ ಪವರ್ 17 - 3a. ಸೊ ಬೇಸ್ ಅನ್ನೋದು ಎರಡಕ್ಕೂ ಸೇಮ್ ಇದ್ದಾಗ ಪವರ್ ಕೂಡ ಸೇಮ್ ಆಗಬೇಕು. ಸೊ -5a + 3 ಈಕ್ವಲ್ಸ್ 17 - 3a. ಓಕೆ, ಸೊ ಈ 5a ಅನ್ನೋದು ಈ ಕಡೆಗೆ ಬಂದಾಗ +5a ಆಗುತ್ತೆ, ಕರೆಕ್ಟ್ ಅಲ್ವಾ? ಹಾಂ, ಈ ಕಡೆ ಬಂದಾಗ +5a ಆಗುತ್ತೆ. 5a - 3a 2a, ಈ ಕಡೆ 2a ಉಳಿಯುತ್ತೆ. ಇದು 17 ಇದೆ, 17 ಏನಾದ್ರು ಈ ಕಡೆಗೆ ಹೋದರೆ ನಮಗೆ -14 ಆಗುತ್ತೆ. ಸೊ -14 ಈಕ್ವಲ್ಸ್ 2a. ಏನಾಗುತ್ತೆ -7. ಏನಾಯಿತು ನಮಗೆ -7. ಸಿಂಪಲ್. ಸೊ ನೆಕ್ಸ್ಟ್ ಕ್ವಶನ್ ನಮಗೆ ಇಲ್ಲಿ ನೋಡಿ. ಇಫ್ x ಹೋಲ್ ಪವರ್ 5/4 ಇದೆ, ಈ ಕಡೆ x ಪವರ್ 5/4 ಇದೆ, ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ x ಕೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ನಮಗೆ x ಇದೆ, ಈಚೆನೇ ಪವರ್ ಇದೆ. ಸೊ ಇದೇನಾಗುತ್ತೆ ನಮಗೆ ಇಲ್ಲಿ ಬ್ರ್ಯಾಕೆಟ್ ಇದ್ದಾಗ ಇವೆರಡು ಮಲ್ಟಿಪ್ಲೈ ಆಗುತ್ತೆ. ಸೊ x ಪವರ್ 5/4 ಇಂಟು x ಅಥವಾ x ಇಂಟು 5/4 ಹೆಂಗಾರು ಬರ್ಕೊಬೋದು ಈಕ್ವಲ್ಸ್ x ಪವರ್ x ಟು ದಿ ಪವರ್ 5/4, ಕರೆಕ್ಟ್ ಅಲ್ವಾ? ಸೊ ಬೇಸ್ ಒಂದೇ ಇದ್ದಾಗ ನಮಗೆ ಬೇಸ್ ಸೇಮ್ ಇದ್ದಾಗ ಅದ್ರ ಪವರ್ಸ್ ಕೂಡ ಈಕ್ವಲ್ ಆಗಿರಬೇಕು. ಸೊ 5/4 ಇಂಟು x ಈಕ್ವಲ್ಸ್ x ಪವರ್ 5/4. ಓಕೆ, ಈ x ಪವರ್ 5/4 ಹೆಂಗೆ ಬರೀಬೋದು? ನಮ್ಗೆ ಆಲ್ರೆಡಿ LCM ಎಲ್ಲ ಮಾಡೋಕ್ಕೆ ಬರುತ್ತೆ, ಕರೆಕ್ಟ್ ಅಲ್ವಾ? ನಾವು 1 + 1/4 LCM ಮಾಡಿದ್ರೆ ಏನು ಬರುತ್ತೆ, 5/4 ಬರುತ್ತೆ, ಕರೆಕ್ಟ್ ಅಲ್ವಾ? ಈ 5/4ನ ನಾವು ಹೆಂಗೆ ಬರೀಬೋದು, 1 + 1/4 ಅಂತ ಬರೀಬೋದು, ಕರೆಕ್ಟ್ ಅಲ್ವಾ? ಸೊ 5/4 ಇಂಟು x ಈಕ್ವಲ್ಸ್ x ಪವರ್ 1 + 1/4. ನಾವು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಕಲ್ತಿದ್ವಿ ಏನು, a ಪವರ್ m ಪ್ಲಸ್ a ಪವರ್ n ಇದ್ದರೆ ಇದನ್ನು ಯಾವ ಥರ ಬರೀಬೋದು, a ಪವರ್ n m ಇಂಟು a ಪವರ್ n ಥರ ಬರೀಬೋದು. ಇದು ಅದೇ ಥರ ಇದೆಯಲ್ವಾ? ಸೊ 5/4 ಇಂಟು x ಇಸ್ ಈಕ್ವಲ್ಸ್ ಟು x ಪವರ್ 1 ಇಂಟು x ಪವರ್ 1/4. ಓಕೆ, ಅರ್ಥ ಆಯ್ತಲ್ಲ? ಕನ್ಫ್ಯೂಷನ್ ಏನಿಲ್ಲವಲ್ಲ? ಈ ಎಕ್ಸು ಕ್ಯಾನ್ಸಲ್ ಆಯಿತು. ಇಲ್ಲಿ ಪವರ್ 1 ಇದೆ, ಇಲ್ಲಿ ಪವರ್ ಏನು ಗೊತ್ತಿಲ್ಲ, ಹೆಂಗೆ ಕ್ಯಾನ್ಸಲ್ ಮಾಡೋದೆ ಅಂತ ಅಂದ್ಕೊಂಡ್ರೆ ಆಲ್ರೆಡಿ ಕಲ್ತಿದ್ದೀವಿ. x ಪವರ್ ಯಾವತ್ತೇ ಇದ್ರೂ 0 ಇರೋಲ್ಲ, ಯಾಕಂದರೆ ಅದು ವ್ಯಾಲ್ಯೂ 0 ಆಗೋಗುತ್ತೆ, ಅನ್ಡಿಫೈನ್ಡ್ ಆಗೋಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ 0 ಇದ್ದರೆ ಈ ವ್ಯಾಲ್ಯೂ ನಮಗೆ ಬರೋದೇ ಇಲ್ಲ, ಅನ್ಡಿಫೈನ್ಡ್ ಆಗೋಗುತ್ತೆ. ಸೊ ಇಲ್ಲಿ ನಮಗೆ 1 ಇರಬೇಕು ಪವರ್. ಸೊ ಈ ಎಕ್ಸು ಕ್ಯಾನ್ಸಲ್ ಆಗೋಯ್ತು. ಓಕೆ, ಇವಾಗ ಉಳಿದಿರೋದೇನು ನಮಗೆ 5/4 ಈಕ್ವಲ್ಸ್ x ಪವರ್ 1/4, ಕರೆಕ್ಟ್ ಅಲ್ವಾ? ಇಷ್ಟು ಉಳಿದೈತೆ. ಇವಾಗ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ನಮಗೆ ಕೇಳ್ತಿರೋದವ್ರು ಏನು, x ವ್ಯಾಲ್ಯೂ. ಇಲ್ಲಿ x ಇದೆಯಾ, ಇದೆ. ಆದರೆ ಈ ಎಕ್ಸ್ನ ನಾವು ಏನು ಮಾಡಬೇಕು, ಪವರ್ 1 ಮಾಡಬೇಕು. ಅಂದರೆ ಪವರ್ 1 ಮಾಡಿದಾಗ ನಮಗೆ ಇದ್ರ ವ್ಯಾಲ್ಯೂ ಸಿಕ್ಬಿಡುತ್ತೆ. ಇಲ್ಲೇನು ಎಕ್ಸ್ ಅಂದರೆ ಇಲ್ಲಿ ಪವರ್ 1 ತಾನೇ ಇರುತ್ತೆ, 0 ಅಂತೂ ಇರಲ್ಲ, ಪವರ್ 1 ಇರಬೇಕು ತಾನೆ. ಸೊ ಇದನ್ನು ಪವರ್ 1 ಮಾಡಬೇಕಂದ್ರೆ ಏನು ಮಾಡಬೇಕು ನಾವು, ಇಂಟು 4 ಮಾಡಬೇಕು, ಕರೆಕ್ಟ್ ಅಲ್ವಾ? ಬರೀ ಇದು ಇಂಟು 4 ಬರೀ ಇದೊಂದು ಕಡೆಗೆ ಮಾಡೋಕ್ಕಾಗುತ್ತಾ? ಯಾವಾಗಾದ್ರು ಮಾಡಿದ್ರೆ ಎರಡೂ ಸೈಡು ಮಾಡಬೇಕು. ಸೊ ಇದು ಇಂಟು 4, ಇದು ಇಂಟು 4. ಸೊ 5/4 ಹೋಲ್ ಪವರ್ 4 ಇಸ್ ಈಕ್ವಲ್ಸ್ ಟು ಇದು x ಪವರ್ 1 ಇಂಟು 4/4 ಏನಾಗುತ್ತೆ, 1 ಇಂಟು 4/4 ಏನಾಗುತ್ತೆ,
1 1 1 1 1 1 ಎಕ್ಸ್ ಪವರ್ 1 ಆಗುತ್ತೆ. ಸೊ ನನಗೆ ಎಕ್ಸ್ ಪವರ್ 1 ವ್ಯಾಲ್ಯೂ ಏನು ಬರುತ್ತೆ 5 ಪವರ್ 4 ಡಿವೈಡ್ ಬೈ 4 ಪವರ್ 4. 5 ಪವರ್ 4 ಅಂದರೆ ಏನು 625. 4 ಪವರ್ 4 ಅಂದರೆ ಏನು 256 ಬಂತಲ್ಲ ನಮ್ಮ ಆನ್ಸರ್. ಅಂದರೆ ನಾವು ಇಲ್ಲಿವರೆಗೂ ಕಲ್ತಿದ್ದು ಡಿಫ್ರೆಂಟ್ ಎಲ್ಲನೂ ಯೂಸ್ ಮಾಡ್ಕೊಂಡು ಈ ಆನ್ಸರ್ ಮಾಡಿರೋದು. ಅರ್ಥ ಆಯ್ತಲ್ಲ? ಎಕ್ಸಾಮ್ಸಲ್ಲಿ ಹಿಂಗೆ ಬರೋದು. ಇದು ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ ಬಂದಿರೋದು ನಾನು ಮಾಡ್ತಾ ಇರೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನು, ಇಫ್ 3x is equals to 12 then find 8 power x divided by 2 power y. ಎ ಬಿ ಸಿ ಡಿ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಏನು ಕೇಳ್ತಾ ಇದ್ದಾರೆ ನಮಗೆ 8 power x 2 power y ಕೇಳ್ತಾ ಇದ್ದಾರೆ. ಸೊ ಇಲ್ಲಿ 8ನ ನಾವು ಯಾವ ಥರ ಬರ್ಕೊಬೋದು 2 ಕ್ಯೂಬ್ ಬರ್ಕೊಬೋದಲ್ವಾ, ಕರೆಕ್ಟ್ ಅಲ್ವಾ? ಸೊ 2 ಕ್ಯೂಬ್ ಇಂಟು ಎಕ್ಸ್ ಇದೆ ಡಿವೈಡೆಡ್ ಬೈ 2 ಪವರ್ ವೈ. ಸೊ ಇದೇನಾಗುತ್ತೆ ನಮಗೆ 2 ಪವರ್ 3x ಡಿವೈಡೆಡ್ ಬೈ 2 ಪವರ್ ವೈ. ಬೇಸ್ ಸೇಮ್ ಇದೆ. ಸೊ ಬೇಸ್ ಸೇಮ್ ಇದ್ದರೆ 2 ಪವರ್ 3x ಮೈನಸ್ ವೈ ಆಗುತ್ತೆ. ಸೊ ನಮ್ಗೆ ಆಲ್ರೆಡಿ ಗೊತ್ತು, ಕೆಳಗಿಂದ ಮೇಲಕ್ಕೆ ಹೋದಾಗ ಮೈನಸ್ ತಾನೇ ಆಗುತ್ತೆ. ಸೊ 3x ಮೈನಸ್ ವ್ಯಾಲ್ಯೂ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ 2 ಪವರ್ 12. 2 ಪವರ್ 12 ಏನಾಗುತ್ತೆ 2 ಪವರ್ 10 ಬಂದು 1024 ಆಗುತ್ತೆ. ಬೇಕಾದ್ರೆ 2 ಇಂಟು 2 ಇಂಟು 2 ಇಂಟು 2 ಇಂಟು 10 ಮಾಡಿ 1024 ಆಗುತ್ತೆ. ಸೊ 12 ಅಂತ ಅಂದರೆ ಇನ್ನೊಂದು 2 ಟೈಮ್ಸು 1024 ಇಂಟು 2 2048, 2048 ಇಂಟು 2 4096. ಸೊ ನಮ್ಮ ಆನ್ಸರ್ 4096. ಸೊ ನಿಮ್ಗೆ ಇದರಿಂದ ಅರ್ಥ ಆಯ್ತಾ? ಇಲ್ಲಿವರೆಗೂ ತುಂಬ ಕ್ವಶನ್ಸ್ ಮಾಡಿದ್ದೀವಿ. ಸೊ ಯಾವಾಗಾದರೂ ಕ್ವಶನ್ಸಲ್ಲಿ ಇಫ್ ಅಂತ ಕೊಟ್ಬಿಟ್ಟು ಒಂದು ಏನಾದ್ರು ವ್ಯಾಲ್ಯೂ ಕೊಟ್ಟರೆ ಇನ್ನೊಂದೇನೋ ಕಂಡುಹಿಡಿಯೋಕೆ ಕೇಳಿದ್ರೆ ಫಸ್ಟು ಈ ವ್ಯಾಲ್ಯೂನ ಬರೋ ಥರ ನಾವು ಮಾಡ್ಕೊಬೇಕು. ಅರ್ಥ ಆಗ್ತಿದೆಯಾ ನಾನು ಹೇಳ್ತಾ ಇದ್ದೀನಿ ಅಂತ? ಸೊ ನಾನು ಫಸ್ಟು 3x ಮೈನಸ್ ವೈ ಬರೋಕ್ಕೆ ಯೋಚನೆ ಮಾಡಬೇಕು. 3x ಹೆಂಗೆ ಬರುತ್ತೆ 8 ಪವರ್ ಎಕ್ಸ್ ಇದೆ, 2 ಪವರ್ ಕ್ಯೂಬ್ ಅಂದರೆ 8, 3 ಇಂಟು ಎಕ್ಸು 3x. ಇಲ್ಲಿ ವೈ ಇದೆ ಮೇಲಕ್ಕೆ ಬಂದಾಗ ಅದು ಮೈನಸ್ ವೈ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂತ? ಸೊ ಯಾವಾಗಾರು ಈ ಥರ ವ್ಯಾಲ್ಯೂಸ್ ಕೊಟ್ಟಾಗ ಇಫ್ ಅಂತ ಕೊಟ್ಬಿಟ್ಟು ದೆನ್ ಅಂತ ಕೊಟ್ಟಾಗ ಫಸ್ಟ್ ಇಲ್ಲಿರೋ ವ್ಯಾಲ್ಯೂಸ್ನ ಕಂಡುಹಿಡಿಯೋಕ್ಕೆ ಪ್ರಯತ್ನ ಮಾಡಿ. ಎಲ್ಲದರಲ್ಲೂ ಈ ಥರ ಯೂಸ್ ಆಗದೆ ಇರ್ಬೋದು, ಬಟ್ ಕೆಲವೊಂದರಲ್ಲಿ ಈ ಥರ ಬರುತ್ತೆ. ಓಕೆ, ಸೊ ಫೈಂಡ್ ಅಂತ ಕೊಟ್ಟಾಗ ಇದು ನಮಗೆ ಯೂಸ್ ಆಗುತ್ತೆ ವ್ಯಾಲ್ಯೂಸ್. ಅವ್ರು ವ್ಯಾಲ್ಯೂಸ್ ಕೊಟ್ಟಾಗ ಯೂಸ್ ಮಾಡ್ಕೊಳ್ಳಿ. ಇಲ್ಲೇನೋ ಒಂದು ಕೊಟ್ಟಿರ್ತಾರೆ ಈಕ್ವೇಷನೋ ಅಥವಾ ಏನೋ ಒಂದು ಈ ಥರ ಕೊಟ್ಟಿರ್ತಾಗ ಫ್ರ್ಯಾಕ್ಷನೋ ಏನೊಂದು ಕೊಟ್ಟಿದ್ದಾಗ ನಮಗೆ ಗೊತ್ತಾಗುತ್ತೆ ಇದನ್ನು ಮಾಡಬೇಕು ಅಂತ. ಇಲ್ಲೇನು ಕೊಟ್ಟಿಲ್ಲ ಅಂತಂದರೆ ಇದನ್ನೇ ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಮಗೆ ಎವ್ಯಾಲ್ಯೂಯೇಟ್ ಏನು ಕೊಟ್ಟಿದ್ದಾರೆ 5√3 ಡಿವೈಡೆಡ್ ಬೈ 25 ಹೋಲ್ ಪವರ್ √3 + 2 ಇದೆ. ಓಕೆ, ಇಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ 5√3 ಇದೆ, ಇಲ್ಲಿ 25 ಇದೆ, ಕರೆಕ್ಟ್ ಅಲ್ವಾ? 5√3 ಇದೆ. 25ನ ನಮಗೆ ಯಾವುದ್ರದ್ದು ಪವರ್ 25 ಸ್ಕ್ವೇರ್ ಏನಾಗಿರುತ್ತೆ 5 ಸ್ಕ್ವೇರ್ ಏನಾಗುತ್ತೆ 25 ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇದನ್ನು ನಾನು ಇದು ಮತ್ತೆ ಏನಾಗುತ್ತೆ ಇಲ್ಲಿ ಬೇಸ್ ಸೇಮ್ ಇದ್ದಾಗ ಇದು ಮೇಲಕ್ಕೆ ಬಂದು ಮೈನಸ್ ಆಗುತ್ತೆ. 5√3 5 ಪವರ್ √3 ಮೈನಸ್ 2 ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ನಾನು ಇಷ್ಟು ವ್ಯಾಲ್ಯೂ ಈ ಥರ ಬರೆದಿದ್ದೀನಿ. ಇಂಟು ಪವರ್ ಮತ್ತೇನಿದೆ √3 + 2 ಇದೆ. ಇದು ಮತ್ತೆ ಮಲ್ಟಿಪ್ಲೈ ಆಗುತ್ತೆ, ಕರೆಕ್ಟ್ ಅಲ್ವಾ? ಅಂದರೆ ಎ ಪವರ್ ಎಮ್ ಇಂಟು ಎನ್ ಇದ್ದರೆ ಇದೇನಾಗುತ್ತೆ ಎ ಪವರ್ ಎಮ್ ಇಂಟು ಎನ್ ಆಗುತ್ತೆ ಅಲ್ವಾ? ಇಲ್ಲಿ ನೋಡಿ √3 - 2 √3 + 2 ಅಂದರೆ a+b a-b ಫಾರ್ಮ್ಯಾಟಲ್ಲಿದೆ, ಕರೆಕ್ಟ್ ಅಲ್ವಾ? ಅವಾಗ ನಮ್ಗೆ ಆನ್ಸರ್ ಏನು ಬರುತ್ತೆ a² - b². 5√a² ಅಂದರೆ √3² - 2². √3² ಅಂತಂದರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 3 ಉಳಿತೆ, 3 - 4. 3 - 4 ಅಂತಂದರೆ 5 ಪವರ್ -1. 5 ಪವರ್ -1 ಹೆಂಗೆ ಬರೆಯೋದು 1/5. 1/5 ಅಂತಂದ್ರೆ 0.2. ಫ್ರ್ಯಾಕ್ಷನ್ಸಲ್ಲಿ ಕಲ್ತಿದ್ವಿ 1/5 ಅಂತಂದರೆ 20% ಅಂತ. 20% ಅಂದರೆ ಅಲ್ಲಿ ಇಂಟು 100 ಮಾಡ್ತಾಯಿದ್ವಿ. ಇಂಟು 100 ಮಾಡಿಲ್ಲ ಅಂತಂದರೆ ಇಲ್ಲಿ 0.2. ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್ ಕ್ವಶನ್ ನನಗೆ ಪೆನ್ಕಲ್ಲೇ ಆಯಿತು, ಆದರೆ ಬ್ಲ್ಯಾಕಲ್ಲಿ ಬರೆದಿದ್ದೀನಿ. ಸೊ 3x² / 9x = 81. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಇದು 3x ಅಲ್ಲ, ಇದು 3 ಪವರ್ x ಪವರ್ 2 ಡಿವೈಡೆಡ್ ಬೈ 9 ಪವರ್ x = 81. ಓಕೆ, ಸೊ ನಾವು 9 ಹೆಂಗೆ ಬರಿಬೋದು 3² ಬರಿಬೋದು, ಕರೆಕ್ಟ್ ಅಲ್ವಾ? ಸೊ ಇದು ಮೇಲ್ಗಡೆ 3 ಪವರ್ x ಪವರ್ 2 ಡಿವೈಡೆಡ್ ಬೈ 3 ಪವರ್ 2 ಇಂಟು x 2x ಆಗುತ್ತೆ. ಇದು 3 3 9 ಇಂಟು x. ಇದು ಗೊತ್ತಲ್ಲ ನಿಮ್ಗೆ, ಆಲ್ರೆಡಿ ಶೋಧು ಮಾಡಿದ್ದೀವಿ, ಮತ್ತೆ ಕ್ಲೀನಾಗಿ ಬಿಡಿಸಿ ಬರೆಯೋಷ್ಟು ಬೇಕಾಗಿಲ್ಲ ಅನ್ಕೊತೀನಿ. ಈಕ್ವಲ್ಸ್ 81 ಅಂತ ಅಂದ್ರೆ ಏನು 3 ಪವರ್ 4. 3 3 9 9 3 3 3 9 9 3 27 27 3 81
ಬಂತಲ್ವಾ? ಸೊ 81 ನಾನು ಹೆಂಗೆ ಬರಿಬೋದು? 3 ಪವರ್ 4 ಬರಿಬೋದು. ಇಲ್ಲಿ ಬೇಸ್ ಸೇಮ್ ಇದೆ, ಇಲ್ಲಿ ಬೇಸ್ ಸೇಮ್ ಇದೆ. ಅವಾಗ ಇದೇನಾಗುತ್ತೆ? 3 ಪವರ್ ಎಕ್ಸ್ ಪವರ್ 2 ಮೈನಸ್ 2x ಆಗುತ್ತೆ. ಕರೆಕ್ಟ್ ಅಲ್ವಾ? ಈಕ್ವಲ್ಸ್ 3 ಪವರ್ 4. ಬೇಸ್ ಈಕ್ವಲ್ ಇದೆ, ಇದು ಈಕ್ವಲ್, ಪವರ್ ಈಕ್ವಲ್ ಆಗಬೇಕು. ಎಕ್ಸ್ ಸ್ಕ್ವೇರ್ ಮೈನಸ್ 2x ಇಸ್ ಈಕ್ವಲ್ಸ್ ಟು 4 ಆಯ್ತಲ್ವಾ? ಸೊ ಇವಾಗ ಇದೇನಾಗುತ್ತೆ ನಮಗೆ? ಸೊ ನೆಕ್ಸ್ಟ್ ಇದೇನಾಗುತ್ತೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇದು ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಬಿ ಜಾಗದಲ್ಲಿ ಏನು ಇಲ್ವಲ್ಲ ಅಂತ ಹೇಳ್ಬೋದು. ಬಿ ಜಾಗದಲ್ಲಿ 1 ಬರ್ಕೊಳ್ಳಿ, ಪ್ಲಸ್ 1, ಈ ಕಡೆನೂ ಪ್ಲಸ್ 1 ಹಾಕೊಳ್ಳಿ. ಆಯ್ತಲ್ವಾ? ಅಂದರೆ ಇವಾಗ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಫಾರ್ಮುಲಾ ಏನು? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಇಲ್ಲಿ ಬಿ ಇಲ್ಲ, ಆದರೆ ಬಿ ಜಾಗದಲ್ಲಿ 1 ಹಾಕೊಂಡ್ರೆ 1 ಸ್ಕ್ವೇರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಈ ಬಿ ಜಾಗದಲ್ಲಿ 2x ಇಂಟು 1 2x ಅಲ್ವಾ? ಕರೆಕ್ಟ್ ಅಲ್ವಾ? ಸೊ ನಾವು ಈ ಕಡೆ ಹಾಕೊಂಡಾಗ ಪ್ಲಸ್ 1, ಈ ಕಡೆ ಕೂಡ ಹಾಕೊಬೇಕಾಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದೇನಾಯ್ತು ನಮಗೆ ವ್ಯಾಲ್ಯೂ? ಎ ಮೈನಸ್ ಬಿ ಸ್ಕ್ವೇರ್. ಎ ಅಂದರೆ ಏನು? ಎಕ್ಸ್ ಮೈನಸ್ ಬಿ ಅಂತ ಅಂದರೆ ಏನು? 1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 5. ಸೊ ಈ ರೂಟ್ ಈ ಕಡೆಗೆ ಹೋದಾಗ ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ಪ್ಲಸ್ ಆರ್ ಮೈನಸ್ ಇರುತ್ತೆ. ಸೊ ಇದು ಪ್ಲಸ್ ಆಗಿರ್ಬೋದು, ಮೈನಸ್ ಆಗಿರ್ಬೋದು, ರೂಟ್ 5 ಇರುತ್ತೆ. ಕರೆಕ್ಟ್ ಅಲ್ವಾ? ಈ ಮೈನಸ್ 1 ಆ ಕಡೆಗೆ ಹೋದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಆರ್ ಮೈನಸ್ ರೂಟ್ 5. ಸೊ ನಮ್ಮ ಆನ್ಸರ್ ಏನು ಬರುತ್ತೆ? 1 ಪ್ಲಸ್ ಆರ್ ಮೈನಸ್ ರೂಟ್ 5. ಓಕೆ. ಸೊ ಲಾಸ್ಟ್ ಕ್ವಶನಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇರ್ಬೋದು. ಫಾರ್ ಎಕ್ಸಾಂಪಲ್, ಈಗ ಎಕ್ಸ್ ಈಸ್ ಈಕ್ವಲ್ಸ್ ಟು ಅಂಡರ್ ರೂಟ್ 16 ಇದ್ದರೆ ನಮಗೆ 16 ಸ್ಕ್ವೇರ್ ರೂಟ್ ಗೊತ್ತು. ಎಕ್ಸ್ ಈಸ್ ಈಕ್ವಲ್ಸ್ ಟು ಡೈರೆಕ್ಟಾಗಿ ನಾವು ಪ್ಲಸ್ 4 ಅಂತ ಬರಿತೀವಿ, ಅಂದರೆ 4 ಅಂತ ಬರಿತೀವಿ. ಆದರೆ ಎಕ್ಸ್ ಪವರ್ 2 ಈಸ್ ಈಕ್ವಲ್ಸ್ ಟು 16 ಇದ್ದರೆ ಅವಾಗ ಏನಾಗುತ್ತೆ? ಎಕ್ಸ್ ಈಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ ರೂಟ್ 16 ಆಗುತ್ತೆ. ಯಾಕಂತ ಅಂದರೆ ಈಗ ನಮಗೆ ಈ ರೂಟ್ 16ದು ಮೈನಸ್ 4 ಇಂಟು ಮೈನಸ್ 4 ಕೂಡ ನಮಗೆ 16 ಬರುತ್ತೆ, 4 ಇಂಟು 4 ಕೂಡ ನಮಗೆ 16 ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಈ ಜಾಗದಲ್ಲಿ ನಮಗೆ ಇದು 4 ಅನ್ನೋದು ನಮಗೆ ಮೈನಸ್ ಆಗಿರ್ಬೋದು, ಪ್ಲಸ್ ಆರ್ ಆಗಿರ್ಬೋದು. ಅದಕ್ಕೆ ನಾನು ಅಲ್ಲಿ ಪ್ಲಸ್ ಆರ್ ಮೈನಸ್ ಅಂತ ಹಾಕೊಂಡೆ. ಓಕೆ, ಅರ್ಥ ಆಗ್ತಿರ್ತಾನೆ? ಇದೆಲ್ಲ ನಾವು ಆಲ್ರೆಡಿ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಕಲ್ತಿದ್ದೀವಿ. ಕರೆಕ್ಟ್ ಅಲ್ವಾ? ಪರ್ ಸಪೋಸ್ ಈಗ ನಮಗೆ ಇದರಲ್ಲಿ 16 ತಗೊಂಡು, ಕರೆಕ್ಟ್ ಅಲ್ವಾ? ಏನು ಬಂತು ನಮಗೆ? ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಬಂತು. 4 ಸ್ಕ್ವೇರ್ ಅಂದರೆ ನಮಗೆ 16 ಅಂತ. ಕರೆಕ್ಟ್ ಅಲ್ವಾ? ನಾವು ಈ 4 ಸ್ಕ್ವೇರ್ನ ಒಳಗೆ ತೊಗೊಂಡ್ರೆ ಎಕ್ಸ್ ಮೈನಸ್ 4 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಈಕ್ವಲ್ ಮಾಡಿಕೊಂಡ್ರೆ ಇದು ನಮ್ಗೆ ಏನಾಗುತ್ತೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಅಂದರೆ ಎ ಪ್ಲಸ್ ಬಿ ಅಂದರೆ ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಮೈನಸ್ 4 ಈಕ್ವಲ್ 0. ಸೊ ನಮಗೆ ಯಾವಾಗಲಾದರೂ ಎರಡು ವ್ಯಾಲ್ಯೂದು 0 ಅಂದರೆ ಇದ್ರದ್ದಾರ 0 ಆಗಿರಬೇಕು ಅಥವಾ ಇದ್ರದ್ದಾರ 0 ಆಗಿರಬೇಕು. ಸೊ ಎಕ್ಸ್ ಪ್ಲಸ್ 4 ಇಸ್ ಈಕ್ವಲ್ಸ್ ಟು 0 ಅಥವಾ ಎಕ್ಸ್ ಮೈನಸ್ 4 ಇಸ್ ಈಕ್ವಲ್ಸ್ ಟು 0. ಇದೇನಾಗುತ್ತೆ? ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 4 ಆಗುತ್ತೆ. ಇದು ಏನಾಗುತ್ತೆ? ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಆಗುತ್ತೆ. ಇದೆಲ್ಲ ನಾವು ಆಲ್ರೆಡಿ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಕಲ್ತಿದ್ದೀವಿ. ಅದೇ ಕಾನ್ಸೆಪ್ಟ್ ಇಲ್ಲಿ ಯೂಸ್ ಮಾಡಿರೋದು ಅಷ್ಟೇ. ಓಕೆ. ಸೊ ನೆಕ್ಸ್ಟ್ ಕ್ವಶನು ಇದು ನೋಡಿ, ಸ್ವಲ್ಪ ಚೆನ್ನಾಗಿದೆ. ಸೊ ಇಫ್ 4x1 ಇದು x1 ಈ ಥರ, x1 x2 ಈ ಥರ. ಓಕೆ, ಕನ್ಫ್ಯೂಸ್ ಆಗಿಬಿಡಿ ಮತ್ತೆ ಪವರ್ ಗಿವರ್ ಅಂದ್ಕೊಂಡು. 4x1 ಇಸ್ ಈಕ್ವಲ್ಸ್ ಟು 5, 5x2 ಇಸ್ ಈಕ್ವಲ್ಸ್ ಟು 6, 6x3 ಇಸ್ ಈಕ್ವಲ್ಸ್ ಟು 7. ಇದೇ ಥರ 127x 124 ಇಸ್ ವರೆಗೂ ಹೋಗ್ತಾ ಇರುತ್ತಂತೆ. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ x ಇಂಟು x1 x2 x3 ಈ ಥರ x 124 ವರೆಗೂ ವ್ಯಾಲ್ಯೂ ಕಂಡುಹಿಡಿಯೋಕೆ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ. 4x1 ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? 5 ಕೊಟ್ಟಿದ್ದಾರೆ. ಈ ಎರಡು ನೋಡಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಈ ಎರಡು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇದರಲ್ಲೂ 5 ಇದೆ, ಇದರಲ್ಲೂ 5 ಇದೆ. ಸೊ ಇಲ್ಲಿ 4 ಪವರ್ x1 ಆಲ್ರೆಡಿ 5, 4x1 ಆಲ್ರೆಡಿ 5 ಅಂತ ಕೊಟ್ಟಾಗ ಈ 5 ಜಾಗದಲ್ಲಿ ನಾನು 4x1 ಅಂತ ಹಾಕೊಬೋದಲ್ವಾ? ಕರೆಕ್ಟ್ ಅಲ್ವಾ? ಸೊ ಇವಾಗ ಇದೇನಾಗುತ್ತೆ? 5 ಜಾಗದಲ್ಲಿ 4x1 5 ಆಗೋಯ್ತು. ಈ x2 ಹಂಗೆ ಇದೆಯಲ್ಲ, x2 ಈಸ್ ಈಕ್ವಲ್ಸ್ ಟು 6 ಬಂತು. ಇಲ್ಲಿ ನಂಗೆ ನೆಕ್ಸ್ಟ್ ಮತ್ತೆ ಕಾಮನ್ 6 ಇದೆ. ಅವಾಗ ಇದನ್ನು ನಾನು ಹೆಂಗೆ ಬರ್ಕೊತೀನಿ? 4x1 x2 ಬರ್ಕೊಂಡೆ. ಈ x3 ಇನ್ನೊಂದು x3 ಈಸ್ ಈಕ್ವಲ್ಸ್ ಟು 7 ಆಯಿತು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಹಿಂಗೆ ನನಗೆ ಯಾವಾಗವರೆಗೂ ಬೇಕು? 127. ಇದು ನೆಕ್ಸ್ಟ್ 6 ಆಯಿತು, 7 ಆಯಿತು. ನೆಕ್ಸ್ಟ್ ಇದು ಬರ್ಕೊಂಡ್ರೆ 4x1 x2 x3 ಅದಾದಮೇಲೆ x4 ಈಸ್ ಈಕ್ವಲ್ಸ್ ಟು 8 ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಇರುತ್ತಲ್ಲ, ಹಂಗೆ ಕಂಟಿನ್ಯೂಷನ್ ತಾನೆ. ಕರೆಕ್ಟ್ ಅಲ್ವಾ? ಇದು ಎಲ್ಲಿವರೆಗೂ ಹೋಗುತ್ತೆ ನನಗೆ? 127ವರೆಗೂ ಹೋಗುತ್ತೆ. ಕರೆಕ್ಟ್ ಅಲ್ವಾ? ಸೊ 4 ಪವರ್ x1 x2 x3 x4 ಎಲ್ಲಿವರೆಗೂ ಹೋಗುತ್ತೆ? x ಪವರ್ 124ವರೆಗೂ ಹೋಗುತ್ತೆ. ಈಕ್ವಲ್ಸ್ ಏನು ಕೊಟ್ಟಿದ್ದಾರೆ? ಈಕ್ವಲ್ಸ್ ಈಕ್ವಲ್ಸ್ ನನ್ನ ಕ್ವಶನೇ ಬರ್ದಿಲ್ವಾ ಸರ್? ಇಲ್ಲಿ ಈಕ್ವಲ್ಸ್ 128 ಇದ್ರದ್ದು ವ್ಯಾಲ್ಯೂ. ಓಕೆ, ಈಕ್ವಲ್ಸ್ 128 ಈಕ್ವಲ್ಸ್ 128. 128 ಅಂದರೆ ಏನು? 2 ಪವರ್ 7. 2 ಇಂಟು 2 ಇಂಟು 2 ಇಂಟು 2 ಇಂಟು
2 ಮಾಡಿಕೊಂಡ್ರೆ 128 ಬರುತ್ತೆ. ಸೊ 4 ಪವರ್ ಎಕ್ಸ್ ಪವರ್ 1 ಎಕ್ಸ್ ಪವರ್ 2 ಎಕ್ಸ್ ಪವರ್ 3 ಎಕ್ಸ್ ಪವರ್ 4 ಇಂಟು ಎಕ್ಸ್ ಪವರ್ 124 ಈಕ್ವಲ್ಸ್ 2 ಪವರ್ 7. ಓಕೆ, ಸೊ ಇಲ್ಲಿ ಪವರ್ 4, ಇಲ್ಲಿ ಬೇಸ್ 4 ಇದೆ, ಇಲ್ಲಿ 2 ಇದೆ, ಕರೆಕ್ಟ್ ಅಲ್ವಾ? ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಈ 2 ಪವರ್ ಇದನ್ನ ಹೆಂಗಿರೋ ಚೇಂಜ್ ಮಾಡೋಕ್ಕಾಗಲ್ಲ, ಇದನ್ನು ನಾನು 4 ಮಾಡಬೇಕು. 4 ಮಾಡ್ಬೋದಾ? ಮಾಡ್ಬೋದು. ಹೆಂಗೆ 2ನ ಹೆಂಗೆ ಬರ್ಕೊಬೋದು ನಾನು? ಬೇಸ್ 4 ಮಾಡ್ಕೊಬೇಕು ಅಂತ ಅಂದರೆ 2 ಪವರ್ 7 ಅಂತ ಅಂದರೆ ಏನು? 2 ಪವರ್ 7 2ನ ನಾನು ಹೆಂಗೆ ಬರ್ಕೊಬೋದು? ಸ್ಕ್ವಯರ್ ರೂಟ್ ಆಫ್ 4 ಅಂತ ಅಂದರೆ ಏನು? 2ನೇ ತಾನೆ. ಸ್ಕ್ವಯರ್ ರೂಟ್ ಆಫ್ 4 ಅಂದರೆ 2ನೇ ತಾನೆ. ಅರ್ಥ ಆಗ್ತೀಯಾ ನಾನು ಏನು ಹೇಳ್ತಾ ಇದ್ದೀನಿ ಅಂತ? ಸೊ ಈ ಸ್ಕ್ವಯರ್ ರೂಟ್ ಅಂಡರ್ ರೂಟ್ 4ನ ನಾನು ಹೆಂಗೆ ಬರ್ಕೊಬೋದು? ಅಂಡರ್ ರೂಟ್ 4ನ ನಾನು 4 1/2 ಅಂತ ಬರ್ಕೊಬೋದಲ್ವಾ, ಕರೆಕ್ಟ್ ಅಲ್ವಾ? ಸೊ ಈ ನಾನು 2 ಜಾಗದಲ್ಲಿ 2 ಅಂತ ಅಂದರೆ ಏನಪ್ಪ? ಅಂಡರ್ ರೂಟ್ 4. ಅಂಡರ್ ರೂಟ್ 4ನ ನಾನು ಯಾವ ಥರ ಬರ್ಕೊಬೋದು? 4 1/2. ಸೊ 2 ಜಾಗದಲ್ಲಿ ನಾನು 4 1/2 ಹಾಕ್ಕೊತೀನಿ. ಸೊ ಇಂಟು ಪವರ್ 7 ಇರುತ್ತೆ. ಸೊ 4 ಪವರ್ 1/2 ಇಂಟು 7 ಅಂತ ಅಂದರೆ 4 7/2, ಕರೆಕ್ಟ್ ಅಲ್ವಾ? 4 7/2 ಅಂದರೆ ನಾನು 2 ಜಾಗದಲ್ಲಿ ಏನಂತ ಬರ್ಕೊಬೋದು? 2 ಪವರ್ 7 ಜಾಗದಲ್ಲಿ 4 7/2 ಬರ್ಕೊಬೋದು, ಕರೆಕ್ಟ್ ಅಲ್ವಾ? ಸೊ ಇವಾಗ ನನಗೆ ಈ ಜಾಗದಲ್ಲಿ 128 ಜಾಗದಲ್ಲಿ ಏನು ಬರ್ಕೊಬೋದು? 4 ಪವರ್ 7/2. ಸೊ ಇಲ್ಲೂ ಬೇಸ್ ಸೇಮ್ ಇದೆ, ಇಲ್ಲೂ ಬೇಸ್ ಸೇಮ್ ಇದೆ, ಇದು ಈಕ್ವಲ್ ಇದ್ದಾಗ ನಮಗೆ ಪವರ್ ಅನ್ನೋದು ಕೂಡ ಈಕ್ವಲ್ ಆಗಿರುತ್ತೆ. ಸೊ ಎಕ್ಸ್ ಪವರ್ 1 2 3 4 ಅಲ್ಲಿ 120ವರೆಗೂ ಈಕ್ವಲ್ 7/2. ಇಲ್ಲಿ ಕೇಳಿರೋದು ಅದು ಈಕ್ವಲ್ಸ್ ಹೌ ಮಚ್ ಅಂತ. ಆನ್ಸರ್ 7/2. ಸಿಂಪಲ್. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ ಬಿಗ್ ಬ್ರ್ಯಾಕೆಟ್, ಮಿಡಲ್ ಬ್ರ್ಯಾಕೆಟ್, ಸ್ಮಾಲ್ ಬ್ರ್ಯಾಕೆಟ್ 2/3 ಪವರ್ 3 ಹೋಲ್ ಪವರ್ 2x ಪವರ್ 3 ಹೋಲ್ ಪವರ್ 3/4. ಇಲ್ಲೂ ಸೇಮ್ ಅದೇ ಇದೆ, ಇಲ್ಲಿ ಬೇಸು 2/3 ಇದೆ, ಇಲ್ಲಿ ಬೇಸು 2/3 ಇದೆ, ಅಂದರೆ ಪವರ್ ಕೂಡ ಈಕ್ವಲ್ ಆಗಬೇಕು. ಸೊ ಪವರ್ ಈಕ್ವಲ್ ಆಗಬೇಕಂತಂದರೆ ಇದೆಲ್ಲ ಬ್ರ್ಯಾಕೆಟ್ ಇರೋದ್ರಿಂದ ಇಲ್ಲ ಎಲ್ಲನೂ ಮಲ್ಟಿಪ್ಲೈ ಆಗುತ್ತೆ, ಕರೆಕ್ಟ್ ಅಲ್ವಾ? ಎ ಪವರ್ ಎಮ್ ಇಂಟು ಎನ್ ಅಂತ ಅಂದರೆ ಎ ಪವರ್ ಎಮ್ ಇಂಟು ಎನ್ ಆಗುತ್ತೆ ಬ್ರ್ಯಾಕೆಟ್ ಇದ್ದರೆ, ಕರೆಕ್ಟ್ ಅಲ್ವಾ? ಅದೇ ಥರ ಇದನ್ನು. ಸೊ ಇಲ್ಲಿ ಏನಾಗುತ್ತೆ ನಮಗೆ 3 ಇಂಟು 2x ಪ್ಲಸ್ 3 ಇಂಟು ಮೈನಸ್ 3/4 ಈಕ್ವಲ್ಸ್ 2/3 ಇಂಟು 3x ಪ್ಲಸ್ 7 ಇಂಟು ಮೈನಸ್ 6/5. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಅದಾದಮೇಲೆ 3 1s 3 2s ಕ್ಯಾನ್ಸಲ್ ಆಗುತ್ತೆ. ಅದಾದಮೇಲೆ ಜಸ್ಟ್ ನಾವು ಡೈರೆಕ್ಟಾಗೆ ನೀವು ಫಸ್ಟ್ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಅದಾದಮೇಲೆ ಮತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ನೇ ಮಾಡಬೇಕು ಹೆಂಗಿದ್ರು. ಸೊ ಡೈರೆಕ್ಟಾಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಬೋಣ. ಸೊ ಇಲ್ಲೇನಿರುತ್ತೆ 2 ಇಂಟು 1 ಡಿವೈಡ್ ಬೈ 3 ಇಂಟು 5 5 3s 15 ಇರುತ್ತೆ. 15ಇಂದ ಇದಿಷ್ಟು ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೇನು ಬರುತ್ತೆ? ಇದು 15 3s 45 ಬರುತ್ತೆ. ಫಸ್ಟ್ ಇದು ನಂಬರ್ ಸಪ್ರೇಟಾಗಿ ಈಚೆ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ 5 3s 15 15 3s 45 45 2s 90x ಪ್ಲಸ್ 45 3s ಎಷ್ಟು? 90 135 ಈಕ್ವಲ್ಸ್ ಇಲ್ಲೇನಾಗುತ್ತೆ 4ಇಂದ ಮಾಡಿ, 4ಇಂದ ಈ ಕಡೆ ಡಿವೈಡ್ ಮಾಡಿದ್ರೆ 4 2s 8 8 3s ಈ ಕಡೆ 4 ಇರುತ್ತೆ, ಇಲ್ಲಿ 2 ಇದೆಯಲ್ಲ, 4 2s 8 8 2s 16 16 3s 48 48x ಪ್ಲಸ್ 16 7s 70 42 112, ಕರೆಕ್ಟ್ ಅಲ್ವಾ? ಸೊ 90x ಮೈನಸ್ 48x ಇಸ್ ಈಕ್ವಲ್ಸ್ ಟು 1112 ಮೈನಸ್ 135. ಸೊ ನಮಗೆ 42x ಇಸ್ ಈಕ್ವಲ್ಸ್ ಟು ಏನು ಬರುತ್ತೆ? ಮೈನಸ್ 23 ಬರುತ್ತೆ. ಸೊ ಇಲ್ಲಿ ನಮ್ಗೆ ಆಲ್ರೆಡಿ ಕೇಳಿರೋದು ಅಂಡರ್ ರೂಟ್ 2 ಮೈನಸ್ 42x. ಸೊ 42x ಜಾಗದಲ್ಲಿ ಮೈನಸ್ 23 ಹಾಕೊಬೋದು. ಈಕ್ವಲ್ಸ್ ಇದೇನಾಗುತ್ತೆ 2 ಮೈನಸ್ ಆಫ್ 23. ಸೊ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ 25. ಸೊ ಅಂಡರ್ ರೂಟ್ ಆಫ್ 25 ಅಂತಾರೆ, ಸ್ಕ್ವೇರ್ ರೂಟ್ ಗೊತ್ತು ನಮಗೆ 5. ನಮ್ಮ ಆನ್ಸರ್ ಏನು ಬರುತ್ತೆ? 5. ಓಕೆ, ತುಂಬ ಈಸಿ. ಇಂಡೈಸಸ್ ಅನ್ನೋದು ತುಂಬ ಈಸಿ. ಜಸ್ಟ್ ನಮಗೆ ಇಲ್ಲಿವರೆಗೂ ನಾವು ಏನು ಕಲ್ತ್ಕೊಂಡ್ವೋ, ಕೆಲವೊಂದು ಆಲ್ಜಿಬ್ರಾದಲ್ಲಿ ಯೂಸ್ ಮಾಡಿರೋ ಫಾರ್ಮುಲಾಸು ಯೂಸ್ ಮಾಡಬೇಕಾಗುತ್ತೆ. ಜಸ್ಟ್ ಲಾ ಆಫ್ ಇಂಡೈಸಸಲ್ಲಿ ಆ 10 ಟೈಪ್ಸ್ ಏನು ಕಲ್ತ್ಕೊಂಡ್ವೋ ಅದನ್ನು ನೆನ್ಪಿಟ್ಕೊಳ್ಳಿ, ಯಾವುದೇ ಸಮ್ ಆದರೂ ಆರಾಮಾಗಿ ಮಾಡ್ಬೋದು. ಓಕೆ, ಸೊ ಈ ವಿಡಿಯೋಗೆ ಇಷ್ಟೇ. ಇಲ್ಲಿಗೆ ಏನು ಸರ್ಟ್ಸ್ ಇಂಡೈಸಸ್ ಅನ್ನೋದು ಮುಗೀತು. ನೆಕ್ಸ್ಟ್ ಸರ್ಟ್ಸ್ ನೋಡೋಣ. ಸರ್ಟ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲ ಅದು ನಮಗೆ ರೂಟು ಇರ್ರೇಷನಲ್ ನಂಬರ್ ರೂಟ್ಸಲ್ಲೇ ಬರುತ್ತೆ, ಅಂಡರ್ ರೂಟಲ್ಲೇ ಬರುತ್ತೆ. ಸೊ ಅದು ಸ್ವಲ್ಪ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇದೆ, ಸಡನ್ನಾಗಿ ಗೊತ್ತಿಲ್ಲ ಅಂತ ಅಂದರೆ. ಬಟ್ ಅದನ್ನು ಮಾಡೋಣ ನೆಕ್ಸ್ಟು. ಅದಾದಮೇಲೆ ನಾವು ನೆಕ್ಸ್ಟ್ ನಂಬರ್ ಸಿಸ್ಟಮ್ಗೆ ಹೋಗೋಣ. ಓಕೆ, ಸೊ ಇಲ್ಲಿಗೆ ಲಾ ಆಫ್ ಇಂಡೈಸಸ್ ಕೂಡ ಮುಗೀತು. ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ
ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.